ಮಟನ್ ದೊನ್ನೆ ಬಿರಿಯಾನಿ ಸೂಪರ್. ಆಹಾ ಬೇಗ ಬೇಗ ಪ್ಲೇಟ್ ಮಾಡಿ ಆಯ್ತಾ. ಓಕೆ ನೋಡಿ, ಪ್ಲೇಟ್ ಕೂಡ ರೆಡಿ ಉಂಟು. ದೊಣ್ಣೆ ಬಿರಿಯಾನಿ ಹೀಗೇನೆ ಸರ್ವ್ ಮಾಡ್ಬೇಕಲ್ಲ? ಹೌದು, ಇಲ್ಲಾಂದ್ರೆ ಮಜಾ ಇಲ್ಲ. ಒಳ್ಳೊಳ್ಳೆ ಟಿಪ್ಸ್ ಶೇರ್ ಮಾಡ್ತಾ ಇದ್ದಾರೆ, ಎಲ್ಲ ಅವರ ಎಕ್ಸ್ಪೀರಿಯನ್ಸ್ ಇಂದ ಅವರು ಶೇರ್ ಮಾಡ್ತಾರೆ. ಹಾಯ್ ಎಲ್ಲರಿಗೂ, ಇವತ್ತು ನಾನು ಬಂದಿದ್ದೇನೆ ಬಿರಿಯಾನಿ ಎಕ್ಸ್ಪರ್ಟ್ ದಿಲ್ಫೀಜಾ ಅವರ ಮನೆಗೆ. ಅವ್ರು ಇವತ್ತು ನಮಗೆ ಸೂಪರ್ ಆಗಿರುವಂತ ಮಟನ್ ದೊಣ್ಣೆ ಬಿರಿಯಾನಿ ಮಾಡ್ತಾರಂತ ಹೇಳಿದ್ದಾರೆ. ಹಾಗೆ ಒಂದು ಸರ್ಪ್ರೈಸ್ ಅನ್ನು ಕೂಡ ಕೊಡ್ತಾರಂತ ಹೇಳಿದ್ದಾರೆ. ಯಾವ ಸರ್ಪ್ರೈಸ್ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡುವ ಬನ್ನಿ. ಫಸ್ಟಿಗೆ ಗೀ ಆಯ್ತಾ? ಓಕೆ, ಸ್ವಲ್ಪ ತುಪ್ಪ ಹಾಕ್ತಾ ಇದ್ದಾರೆ. ಸ್ವಲ್ಪ ತುಪ್ಪ ಜಾಸ್ತಿ ಬೇಕು ಇದಕ್ಕೆ. ಮತ್ತೆ ಇಡೀ ಗರಂ ಮಸಾಲ ಎಲ್ಲ, ಚಕ್ಕೆ ಲವಂಗ, ಕಾಳು ಮೆಣಸು ಎಲ್ಲ. ಮತ್ತೆ 1 kg ಆದ ಕಾರಣ 2 ದೊಡ್ಡ ನೀರುಳ್ಳಿ. ಓಕೆ, ದೊಡ್ಡ ಈರುಳ್ಳಿಯನ್ನ ಹಾಕ್ತಾ ಇದ್ದಾರೆ. 1 kgಗೆ 2 ಈರುಳ್ಳಿ, 2 ದೊಡ್ಡದು. ಓಕೆ, ಸ್ವಲ್ಪ ಬ್ರೌನ್ ಆಗಬೇಕು. ಓಕೆ, ಕೆಂಪಾಗಬೇಕಲ್ಲ? ಓಕೆ. ಮತ್ತೆ 2 ದೊಡ್ಡ ಟೊಮೆಟೊ. ಓಕೆ, ಬಿರಿಯಾನಿ ಮಾಡಿ ಎಷ್ಟು ಸಮಯ ಆಯ್ತು? ಐ ಮೀನ್ ನಾನು ಡೈಲಿ ಮಾಡ್ತೇನೆ. ಅಲ್ಲ, ಎಷ್ಟು ವರ್ಷ ಆಯ್ತು ಅಂತ? ವರ್ಷ ಒಂದು 5-6 ಇಯರ್ಸ್. ಸೂಪರ್. ಯಾವ ಬಿರಿಯಾನಿ ಬೇಕಿದ್ರು ಮಾಡ್ತೀರಲ್ಲ? ಯಾವುದು ಸಹ ಮಾಡ್ತೇನೆ. ಓಕೆ, ಇದು ಪೇಸ್ಟ್ ಆಯ್ತಾ? ಕೊತ್ತಂಬರಿ ಸೊಪ್ಪು, ಮಿಂಟ್, ಗ್ರೀನ್ ಚಿಲ್ಲೀಸ್ 3 ಇದು ಮಸಾಲ ಮಾಡಲಿಕ್ಕೆ. ಎಷ್ಟು ತಗೊಂಡಿದ್ದೀರಾ ಹಸಿಮೆಣಸಿನಕಾಯಿ? ಹಸಿಮೆಣಸು ಅವರಿಗೆ ಖಾರಕ್ಕೆ ಬೇಕಾದಷ್ಟು ತೆಕ್ಕೊಳ್ಳಿ. ನಾನೊಂದು 5 to 6 ತೆಕ್ಕೊಂಡಿದ್ದೇನೆ. ಕೊತ್ತಂಬರಿ ಸೊಪ್ಪು 100 grams, ಮತ್ತೆ ಪುದೀನ ಸ್ವಲ್ಪ ಒಂದು 10-15 grams ಅಷ್ಟು. ಅದು 3 ಐಟಮ್. ಇದೊಂದು ಪೇಸ್ಟ್ ಮಾಡಿ. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಸಿಮೆಣಸಿನಕಾಯಿ 5ರಿಂದ 6 ಹಾಕಿದ್ರೆ ಆಯ್ತು. ಹಸಿಮೆಣಸಿನಕಾಯಿ ಖಾರ ಜಾಸ್ತಿ ಬೇಕಿದ್ರೆ ಅವರು ಜಾಸ್ತಿ ಹಾಕಿ. ಹೌದು. ಓಕೆ, ಮಸಾಲ ಒಳ್ಳೆ ಫ್ರೈ ಆಗ್ತಾ ಉಂಟು. ನೆಕ್ಸ್ಟ್ ಇದು ನನ್ನದು ಮಸಾಲ. ಓಕೆ, ವಾವ್. ನೋಡಿ, ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ದೆ ಇವರದ್ದೇ. ಅವಾಗ ಸೀಕ್ರೆಟ್ ಅಂತ ಹೇಳ್ತಿದ್ರು. ಈಗ ಯಾವುದು ಸೀಕ್ರೆಟ್ ಇಲ್ಲ, ಅವರ ಹೋಮ್ ಮೇಡ್ ಪ್ರಾಡಕ್ಟ್ ಬಿರಿಯಾನಿ ಮಸಾಲ, ಸನ್ಫೀಸ್ ಬಿರಿಯಾನಿ ಮಸಾಲ ಅವರೇ ಮಾಡಿದ್ದಾರೆ. ಸೊ ಇದೊಂದಿದ್ರೆ ಸಾಕಲ್ಲ ಬಿರಿಯಾನಿಗೆ? ಸೂಪರ್ ಆಗಿರುವಂತ ಬಿರಿಯಾನಿ ಮಸಾಲ ಇದು. ಸೊ ಇದನ್ನ ಇದೇನು ಹಾಕ್ಬೇಕಾ? ಇದು 1 kgಗೆ ಇದು ಫುಲ್ ಪ್ಯಾಕೆಟ್ ಮಸಾಲ ಹಾಕ್ಬೋದು. ಮತ್ತೆ ಯಾರಿಗೆ ಕಸ್ಟಮರ್ಸ್ನವರಿಗೆಲ್ಲ ಬೇಕಾದ್ರೆ ಐಡಿಯಲ್ ಚಿಕನ್ ಅಲ್ಲಿ ಮತ್ತೆ ವಿಜಯ್ ಮಾರ್ಕೆಟ್, ಕಾಪಿಕಾಡ್ ಅಲ್ಲೆಲ್ಲ ಸಿಗ್ತದೆ. ಹಾಗೆ ಇದ್ರೆ ನನ್ನ ನಂಬರ್ ಇದೆ, ಅದು ಕಾಂಟ್ಯಾಕ್ಟ್ ಮಾಡಿ. ಓಕೆ, ಇವರ ನಂಬರ್ ಅನ್ನು ಹಾಕ್ತೇನೆ. ನಿಮ್ಗೆ ಇವರ ಹೋಮ್ ಮೇಡ್ ಪ್ರಾಡಕ್ಟ್ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಬಹುದು. ಆಲ್ ಓವರ್ ಇಂಡಿಯಾ ಅವರು ಡೆಲಿವರಿ ಮಾಡ್ತಾರೆ. ಇವನ್ ಅಬ್ರಾಡಿಗೆ ಕೂಡ ಅವರು ಕೊಂಡೋಗಿದ್ದಾರೆ. ಸೂಪರ್. ನೋಡಿ, ಹೋಮ್ ಮೇಡ್, ಯಾವುದೇ ಕೆಮಿಕಲ್ ಇಲ್ಲ, ಏನಿಲ್ಲ, ಎಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಪರಿಮಳ ನೋಡಿ. ವಾವ್, ತುಂಬ ಚೆನ್ನಾಗಿದೆ ನಿಜವಾಗ್ಲೂ. ಒಮ್ಮೆ ನೀವು ಟ್ರೈ ಮಾಡಿದ್ದು ತುಂಬ ಚೆನ್ನಾಗಿದೆ. ಸೊ ಇವರೇ ಮನೆಯಲ್ಲೇ ಮಾಡುದು, ಇವರ ಮನೆಯಲ್ಲೇ ಇಲ್ಲೇ ತಯಾರಿಸಿದಲ್ವಾ? ಉಡುಪಿಯಲ್ಲಿ ಸಹ ಸಿಗ್ತದೆ. ಹೌದು, ಅಲ್ಲಿ ಸಹ ಒಂದು ಔಟ್ಲೆಟ್ ಇದೆ. ಸೂಪರ್. 50 ಗ್ರಾಮ್ ಇದಲ್ಲ? ಇದು 50 ಗ್ರಾಮ್. ಬೇರೆ ಸೈಜ್ ಇದ್ದು ಸಹ ಕೊಡ್ತೀರಾ? ಜಾಸ್ತಿ ಬೇಕಾದ್ರೆ ನಾನೇ ಮಾಡಿ ಕೊಡ್ಬೋದು. ಈಗ ಸದ್ಯಕ್ಕೆ ಒಂದು 50 ಗ್ರಾಮ್ಸ್ ಇದು. ಜಸ್ಟ್ ಅವರು ಸ್ಟಾರ್ಟಿಂಗ್ ಮಾಡಿದಷ್ಟೇ ಇದು. ಸೊ ಖಂಡಿತವಾಗ್ಲೂ ಅವ್ರಿಗೆ ಸಪೋರ್ಟ್ ಮಾಡಿ. ಇದರಲ್ಲಿ ತುಂಬ ಸೂಪರ್ ಆಗಿದೆ. ಓಕೆ, ಈಗ ಇದು ಎಲ್ಲ ಹಾಕ್ಬೋದು. ನೋಡಿ, ಪ್ಯಾಕೆಟ್ ನೋಡಿ ತೋರಿಸ್ತೇನೆ. ಸನ್ಫೀಸ್ ಅಂತ ನೋಡಿ, ಮಸಾಲ ಹಾಕಿ ಆಯ್ತು. ಈಗ ಆಯಿಲ್ ಬಿಡ್ತದೆ, ಗೀ ಹಾಕಿದ್ದಲ್ಲ ಹೀಗೆ ಬಿಡ್ತದೆ. ಮತ್ತೆ ಇದು ನೋಡಿ, ಮಟನ್ ಡೈರೆಕ್ಟ್ ಹಾಕಿ ಬೇಯಿಸೋದಾದ್ರೆ ತುಂಬ ಟೈಮ್ ತಗೊಳ್ತದೆ. ಸೊ ಆದ ಕಾರಣ ನಾನು ಮಟನ್ ಒಂದು 4 to 5 ವಿಸಿಲ್ ಮಾಡಿ ಮತ್ತೆ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೇನೆ. ಸಪರೇಟ್ ಆಗಿ ಸಹ ಬೇಯಿಸಬಹುದು, ಆದ್ರೆ ತುಂಬಾ ಟೈಮ್ ತಾಗ್ತದೆ. ನಾನು ಇದು ಸಪರೇಟ್ ಒಂದು ಕುಕ್ಕರ್ ಅಲ್ಲಿ ಬೇಯಿಸಿದ್ದೇನೆ. ಕುಕ್ಕರ್ ಅಲ್ಲಿ ಒಂದು 5 to 6 ವಿಸಿಲ್ ಮಾಡಿ. ಮತ್ತೆ ನೋಡಿ, ಈ ಮಸಾಲಕ್ಕೆ ಇದಾಗೋದು. ಇದು ಬೇಯಿಸುವಾಗ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಅರಿಶಿನ ಮತ್ತು ಉಪ್ಪು ಹಾಕ್ತೀವಿ, ಆಯ್ತಾ? ಇಲ್ಲಾಂದ್ರೆ ಚಪ್ಪೆ ಆಗ್ತದೆ ಅದು. ನೋಡಿ, ಹೌದು. ಇದಕ್ಕೆ ಮಸಾಲಕ್ಕೆ ಇದು ಎಷ್ಟು ಹಾಕಿದ್ದೀರಾ? ಇದು ಮಟನ್ 1 ಕಿಲೋ. ಓಕೆ, 1 kg ಬಿರಿಯಾನಿಗೆ 1 kg ಮಟನ್. ಇದು
ಮೊದಲೇ ಬೇಯಿಸಿಟ್ಟಿದ್ದಾರೆ ಹಾಗೆ ಹೌದು. ತುಂಬಾ ಸುಲಭ ಆಗ್ತದಲ್ಲ. ಹೌದು, ಬೇಯಿಸಿಟ್ರೆ ಆಯ್ತು. ಇದು ಆಲ್ಮೋಸ್ಟ್ ಆಯ್ತು ನಮ್ಮದು. ನೆಕ್ಸ್ಟ್ ರೈಸ್ ಹಾಕಿ. ಓಕೆ ಸರಿ. ಅರಿಶಿನ ಜಾಸ್ತಿ ಬೇಕಂತ ಇಲ್ಲ, ಸ್ವಲ್ಪ ಸಾಕು. ಆಲ್ರೆಡಿ ಹಾಕಿದೆ ನಾನು ಮಟನ್ ಬೇಯಿಸುವಾಗ. ಹೌದು. ಇದು ಸಾಲ್ಟ್. ಕೆಜಿಗೆ ನಾನು 1 kg ರೈಸ್ ತಗೊಂಡಿದ್ದೇನೆ. ಮತ್ತೆ ಇನ್ನೊಂದು ಜನರಿಗೆ ಕನ್ಫ್ಯೂಷನ್ ಇರ್ಬೋದು ಯಾವ ರೈಸ್ ಅಂತ. ಸೊ ಇದು ಜೀರಾ ರೈಸ್, ಸಣ್ಣ ರೈಸ್. ಅದು ಬಾಸ್ಮತಿಯಲ್ಲಿ ಸಹ ಮಾಡ್ಬೋದು. ಅದೇ ದೊಣ್ಣೆ ಬಿರಿಯಾನಿ ಇದೇ ರೈಸ್. ಇದೇ ರೈಸ್ ಅಲ್ಲಿ ಮಾಡೋದು. ಆಕ್ಚುಲಿ ಬಾಸ್ಮತಿಗಿಂತ ಇದು ತುಂಬಾ ಟೇಸ್ಟ್ ಅಲ್ಲ. ಹೌದು ಹೌದು, ನನಗಂತೂ ಇದು ಫೇವರಿಟ್. ಹೌದು. ಈಗ ಬಿಸಿ ನೀರು ಹಾಕ್ತಾ ಇದ್ದೇನೆ. ಓಕೆ, ನೀರು ಎಷ್ಟು ಹಾಕ್ಬೇಕಂತ ಹೇಳಿ? 1 ಗ್ಲಾಸಿಗೆ ಡಬಲ್ ನೀರು. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಅಷ್ಟೇ. ಬಿಸಿ ನೀರೇ ಯಾಕೆ ಹಾಕಬೇಕು? ಬಿಸಿ ನೀರು ಹಾಕುದು ಯಾಕೆ ಅಂದ್ರೆ ಇಲ್ಲದಿದ್ರೆ ಕೋಲ್ಡ್ ನೀರು ಹಾಕಿದ್ರೆ ಅದು ಕುದಿ ಬಂದು, ಅಂದ್ರೆ ನಾವು ಕುಕ್ಕರ್ ಕ್ಲೋಸ್ ಮಾಡ್ತೇವಲ್ಲ, ಅದು ವಿಸಿಲ್ ಆಗುವ ತನಕ ಅಡಿ ಹಿಡಿತದೆ. ಇದಂದ್ರೆ ಸಣ್ಣ ರೈಸ್ ಅಲ್ಲ. ಬಾಸ್ಮತಿ ಆದ್ರೆ ನಿಮ್ಗೆ ಅಡಿ ಹಿಡಿಯುವುದಿಲ್ಲ, ಬಟ್ ಈ ರೈಸ್ ಹಿಡಿತದೆ. ಅದಕ್ಕೋಸ್ಕರ ಇದು ಬಿಸಿ ನೀರು ಹಾಕಿದ್ರೆ ಒಳ್ಳೇದು ಅಂತ. ನೋಡಿ, ಒಳ್ಳೊಳ್ಳೆ ಟಿಪ್ಸ್ ಶೇರ್ ಮಾಡ್ತಾ ಇದ್ದಾರೆ. ಎಲ್ಲ ಅವರ ಎಕ್ಸ್ಪೀರಿಯನ್ಸ್ ಇಂದ ಅವರು ಶೇರ್ ಮಾಡ್ತಾರೆ. ಹೌದು. ಇದೀಗ ಒಳ್ಳೆ ಕುದಿ ಬರ್ತಾ ಉಂಟಲ್ಲ? ಹೌದು ನೋಡಿ. ಸರಿ. ಇನ್ನು ಕುಕ್ಕರ್ ಇದು ಮುಚ್ಚಳ ಮುಚ್ಚಿದ್ರೆ ಆಯ್ತು. ಕುದಿ ಬಂದ ನಂತರನೇ? ಹೌದು ಹೌದು. ಎಷ್ಟು ವಿಸಿಲ್? 1 ವಿಸಿಲ್ ಸಾಕು. ಓಕೆ, ಹೈ ಫ್ಲೇಮ್ ಅಲ್ಲಿ? ಹೌದು. ನೋಡಿ, 1 ವಿಸಿಲ್ ತೆಗೆದ್ರೆ ಆಯ್ತು. ಓಕೆ, ಈಗ ಓಪನ್ ಮಾಡಿ ನೋಡುವ ಯಾವ ರೀತಿ ಬಂದಿದೆ ಅಂತ. ವಾವ್, ಘಮ ಘಮ ಅಂತ ಉಂಟು. ಮಟನ್ ದೊನ್ನೆ ಬಿರಿಯಾನಿ ಸೂಪರ್. ಆಹಾ, ಬೇಗ ಬೇಗ ಪ್ಲೇಟ್ ಮಾಡಿ ಆಯ್ತಾ? ನೇಬರ್ ಮಕ್ಕಳು ಕೂಡ ಬಂದಿದ್ದಾರೆ ಇಲ್ಲಿ ಟೆಸ್ಟ್ ಮಾಡ್ಲಿಕ್ಕೆ. ಓಕೆ ನೋಡಿ, ಪ್ಲೇಟ್ ಕೂಡ ರೆಡಿ ಉಂಟು. ದೊಣ್ಣೆ ಬಿರಿಯಾನಿ ಹೀಗೇನೆ ಸರ್ವ್ ಮಾಡ್ಬೇಕಲ್ಲ? ಹೌದು, ಇಲ್ಲಾಂದ್ರೆ ಮಜಾ ಇಲ್ಲ. ಓಕೆ, ಟೆಸ್ಟ್ ಮಾಡಿ. ಮಾಡಿದ ಮೇಲೆ ಟೆಸ್ಟ್ ಮಾಡಿ. ಹೌದು. ಓಕೆ, ಟೇಸ್ಟ್ ಮಾಡ್ತಾ ಇದ್ದೇನೆ. ಸೂಪರ್ ಆಗಿದೆ ಆಯ್ತಾ. ಮಸಾಲೆ ಅಂತೂ ತುಂಬ ತುಂಬ ಚೆನ್ನಾಗಿದೆ. ಹೋಮ್ ಮೇಡ್ ಮಸಾಲ, ಸನ್ಫೀಸ್ ಮಸಾಲ. ನನಗಂತೂ ನಿಮ್ಮ ಸರ್ಪ್ರೈಸ್ ತುಂಬ ಇಷ್ಟ ಆಯಿತು. ನೋಡಿ ಎಷ್ಟು ಖುಷಿ ಆಗ್ತದೆ ನನಗೆ. ಲಾಸ್ಟ್ ಟೈಮ್ ಸೀಕ್ರೆಟ್ ಅಂತ ಹೇಳ್ತಿದ್ರು ಮಸಾಲ, ಈಗ ಅವರದೇ ಹೋಮ್ ಪ್ರಾಡಕ್ಟ್ ಸನ್ಫೀಸ್ ಬಿರಿಯಾನಿ ಮಸಾಲವನ್ನು ಎಲ್ಲರಿಗೆ ಸೇಲ್ ಮಾಡ್ತಾ ಇದ್ದಾರೆ. ತುಂಬ ಖುಷಿಯ ವಿಚಾರ. ಬಿರಿಯಾನಿ ಅಂತೂ ತುಂಬ ಚೆನ್ನಾಗಿ ಬಂತು. ಈಸಿಯಾಗಿ ನಿಮ್ಮ ಮಸಾಲೆನ ಹಾಕಿ ಬಿರಿಯಾನಿನ ಮಾಡ್ಬೋದು. ಓಕೆ, ಖಂಡಿತವಾಗ್ಲೂ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಹಾಗೆ ನಿಮಗೆ ಇವರ ಪ್ರಾಡಕ್ಟ್ಸ್ ಏನಾದರೂ ಪರ್ಚೇಸ್ ಮಾಡಲಿಕ್ಕಿದ್ರೆ ಇವರ ನಂಬರನ್ನು ಕೊಡ್ತೇನೆ, ಅವರಿಗೆ ಕಾಲ್ ಮಾಡಿ ಅವ್ರು ನಿಮಗೆ ಗೈಡ್ ಮಾಡ್ತಾರೆ. ಓಕೆ, ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.